ಇವಾಗ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಾಗಿ ಕಾಸ್ ಆಫ್ ಎಕ್ಸ್. ಕಾಸ್ ಆಫ್ ಎಕ್ಸಿನ ಇನ್ಪುಟ್ ವ್ಯಾಲ್ಯೂ ಏನೇನು ಬರ್ಬೋದು? ಎನಿ ಆ್ಯಂಗಲ್ ಕಂಡ್ರು ಅಲ್ವಾ, ಏನು ಬೇಕಾದ್ರೂ ಕೊಡ್ಬೋದು. ಅದು ಔಟ್ಪುಟ್ ಎಲ್ಲಿಂದ ಎಲ್ಲಿ ಹೋಗುತ್ತೆ? -1ಇಂದ 1ವರೆಗೂ. ಇಲ್ಲಿ 1 ಇದೆ, ಇಲ್ಲಿ ಇವಾಗ ತಕ್ಷಣಕ್ಕೆ -1, ತಿರ್ಗಾ 1, -1 ಹಾಗಾಯಿತು ಅಂತ ಹೇಳಿದಾಗ ಕಾಸ್ ಆಫ್ ಎಕ್ಸ್ ವಿಲ್ ಮ್ಯಾಪ್ ಏನೋ ಎನ್ ಆ್ಯಂಗಲ್, ಎನಿ ಆ್ಯಂಗಲ್ ಟು ಯೋರ್ -1 to 1. ಸರಿನಾ? ಹಾಗಾಯಿತು ಅಂತ ಹೇಳಿದಾಗ ನಮ್ಮ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಏನು ಮಾಡುತ್ತೆ? -1 to 1ನ ಆ್ಯಂಗಲ್ ಕನ್ವರ್ಟ್ ಮಾಡುತ್ತೆ. ಸರಿ ಅಲ್ವಾ? ಗ್ರಾಫ್ ಆಮೇಲೆ ನೋಡೋಣ. ತಕ್ಷಣಕ್ಕೆ ಡೊಮೇನ್ ಬಗ್ಗೆ ಮಾತಾಡೋಣ. ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಹೇಗೆ ಕಾಣುತ್ತೆ ನೋಡ್ಬೋದು. ಇದು ನಿಮ್ಮ ಡೊಮೇನ್ ಅಂತ ಹೇಳಿದ್ರೆ ನಿಮ್ಮ ಇನ್ಪುಟ್ ವ್ಯಾಲ್ಯೂ ಅಲ್ವಾ. ಸೊ 1ಇಂದ -1ವರೆಗೂ, 1ಇಂದ -1ವರೆಗೂ, -1ಇಂದ 1ವರೆಗೂ. ಹಾಂ, ಮತ್ತು ಮುಂದೆ ರೇಂಜು. ಈ ರೇಂಜ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ರ್ಯಾಂಚಸ್ ಬಗ್ಗೆ ಮಾತಾಡ್ಬೇಕು ನಾವು. ಈ ಬ್ರ್ಯಾಂಚಸ್ ಏನಪ್ಪ ಅಂತ ಹೇಳಿದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸೆಲ್ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಕಲ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ನೋಡೋದಕ್ಕೆ ಹೋಗ್ಬಿಡಿ, ಅದು ಮೊದಲು ಮಾಡಿ, ಇದು ಅರ್ಥ ಆಗುತ್ತೆ. ನಾವು ರೇಂಜಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಟಾಕ್ ಆಫ್ ಬ್ರಾಂಚಸ್. ಬ್ರಾಂಚಸ್ ಅಂತ ಹೇಳಿದ್ರೆ ಏನೋ? ಬ್ರಾಂಚಸ್ ಅಂತ ಹೇಳಿದ್ರೆ ದ ಇನ್ಪುಟ್ ವ್ಯಾಲ್ಯೂ ವಿಚ್ ಕ್ಯಾನ್ ಗೆಟ್ ಮ್ಯಾಪ್ಡ್ ಆನ್ ಟು ದ ಔಟ್ಪುಟ್ ಅಂತ ಹೇಳ್ತು ಅಂದರೆ -6π/2 ಅಂತ ಹೇಳಿದ್ರೆ -3π ಅಲ್ವಾ. 6/2 ಇಸ್ 3π. 3π ಟಿಲ್ ನಾವು 2π ಹೋಯಿತು ಅಂತ ಹೇಳಿದ್ರೆ 3π to 2π ಏನು ಕವರ್ ಆಗ್ತಾಯಿದೆ? -1ಇಂದ 1ವರೆಗೂ ಕವರ್ ಆಗ್ತಾಯಿದೆ. ಸರಿನಾ? ಸೊ ವಿ ಹ್ಯಾವ್ -3π to -2π ಇಂದ ಮೂವ್ ಆದಾಗ ಏನಾಯ್ತಿದೋ? ವಿ ಕವರ್ಡ್ ಫ್ರಮ್ -1 to 1. ಸರಿನಾ? ನೆಕ್ಸ್ಟು -2πಯಿಂದ -πವರೆಗೂ ಹೋಯಿತು ಅಂತ ಹೇಳಿದ್ರೆ ವಿ ಆರ್ ಕವರಿಂಗ್ -2πಯಿಂದ -πವರೆಗೂ ಹೋಯಿತು ಅಂತ ಹೇಳಿದ್ರೆ ಮತ್ತೊಂದು ಬ್ರ್ಯಾಂಚ್ ಇದು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ 1ಇಂದ -1ವರೆಗೂ ವ್ಯಾಲ್ಯೂಸ್ ಕವರ್ ಆಗ್ತಾಯಿದೆ. ಮತ್ತು ಮುಂದೆ -πಯಿಂದ 0ವರೆಗೂ ಹೋಯಿತು ಅಂತ ಹೇಳಿದ್ರೆ ಅದೊಂದು ಬ್ರ್ಯಾಂಚು. ಮತ್ತು 0ಇಂದ πವರೆಗೂ ಹೋಯಿತು ಅಂತ ಹೇಳಿದ್ರೆ ಅದೊಂದು ಬ್ರ್ಯಾಂಚು ಅಲ್ವಾ. ಸೊ ಹೀಗೆ ಹಲವಾರು ಬ್ರಾಂಚಸ್ಸು ನಮ್ಗೆ ಸಿಗುತ್ತೆ. ಸೊ 0 to π ಇದೊಂದು ಬ್ರ್ಯಾಂಚು, ಆಮೇಲೆ π to 2π ಇದೊಂದು ಬ್ರ್ಯಾಂಚು. ಸೊ ಈ ರೀತಿಯಲ್ಲಿ ಹಲವಾರು ಬ್ರಾಂಚಸ್ಸು ಸಿಗುತ್ತೆ. ಆಯಿತಾ? ಸೊ ಇದರಲ್ಲಿ ನಾವು ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಹೇಳಿ ಒಂದು ಸೆಲೆಕ್ಟ್ ಮಾಡ್ಕೊಬೇಕು. ದಿಸ್ ಈಸ್ ಯುವರ್ ಪ್ರಿನ್ಸಿಪಲ್ ಬ್ರಾಂಚ್. ಸೊ 0 to π ಈಸ್ ಯುವರ್ ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಹೇಳ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿ 0 ಇಲ್ಲಿದೆ ಅಲ್ವಾ. 0π/2 ಇಸ್ 0 ಮತ್ತಿದು π. ಸೊ ಬೇಸಿಕಲಿ ನಾನು 0ಇಂದ πವರೆಗೂ ಮೂವ್ ಆಯಿತು ಅಂತ ಹೇಳಿದ್ರೆ ನಾನು 1ಇಂದ -1ವರೆಗೂ ರೀಚ್ ಆಗ್ತೀನಿ. ಹಾಗಾಯಿತು ಅಂತ ಹೇಳಿದಾಗ ಎಲ್ಲ ಇನ್ಪುಟ್ ವ್ಯಾಲ್ಯೂಸು ಕವರ್ ಆಗಿದೆ ಇದರಲ್ಲಿ, ಈ ಬ್ರಾಂಚಲ್ಲಿ. ದಟ್ಸ್ ವೈ ದಿಸ್ ಇಸ್ ಅ ಬ್ರಾಂಚ್ ಆ್ಯಂಡ್ ದಿಸ್ ಇಸ್ ಪಿಕ್ಡ್ ಆ್ಯಸ್ ಅ ಪ್ರಿನ್ಸಿಪಲ್ ಬ್ರಾಂಚ್. ಆಯಿತಾ ಹುಡುಗರ? ಸೊ ಗ್ರಾಫಿಕಲಿ ಹೇಗೆ ಕಾಣುತ್ತಿದೋ ಮತ್ತೊಂದು ಸತಿ ಹೇಳ್ತೇನೆ. ಪ್ರಿನ್ಸಿಪಲ್ ಬ್ರಾಂಚ್ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲಿಲ್ಲ. ಹಾಂ, ಗ್ರಾಫಿಕಲಿ ಹೇಗೆ ಕಾಣುತ್ತಿದೋ? ಸೊ ಗ್ರಾಫಿಕಲಿ ಇದು ನಮ್ಮ ಡೊಮೇನ್ ಮತ್ತು ಕೋಡೊಮೇನ್ ಎಲ್ಲನೂ. ದಿಸ್ ಇಸ್ ಯುವರ್ ರೇಂಜ್ ಹೇಳಬೇಕು ಅಂದರೆ ದಿಸ್ ಇಸ್ ಯುವರ್ ಡೊಮೇನ್. ಸೊ ನಮ್ಮ ರೇಂಜಲ್ಲಿ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ತೊಗೊಂತು ಅಂತ ಹೇಳಿದ್ರೆ, ಪ್ರಿನ್ಸಿಪಲ್ ಬ್ರಾಂಚ್ ತೊಗೊಂತು ಅಂತ ಹೇಳಿದ್ರೆ 0 to πವರೆಗೂ ಇದೆ, ವಿಚ್ ವಿಲ್ ಬಿ ಮ್ಯಾಪಿಂಗ್ ಫ್ರಮ್ -1 to 1. ಸೊ 0 ಕೊಡ್ತು ಅಂತ ಹೇಳಿದ್ರೆ ಅದು ಇಲ್ಲಿ ಬರುತ್ತೆ 0 is 1 ಅಲ್ವಾ. ಮತ್ತು -1 ಅಂತ ಹೇಳಿದಾಗ π ಕೊಡ್ತು ಅಂದರೆ -1 ಬರುತ್ತೆ. ಸರಿ ತಾನೆ? ಸೊ ಇದನ್ನು ಗ್ರಾಫ್ ಬಿಡಿಸಿ ಅಂತ ಹೇಳಿದ್ರೆ ಇದು ಮಧ್ಯ ಕ್ರಾಸ್ ಮಾಡಬೇಕು. ಇಲ್ಲಿ ಮಧ್ಯ ಅಂದರೆ ಇದು ಬರುತ್ತಲ್ವ, 1 2 3 4 5.
ಇದು. ಸೊ ಅದು ನಿಮ್ಮ ಗ್ರಾಫ್. ಸರಿನಾ ಹುಡುಗರ? ಸೊ ಇದೇ ಪ್ಯಾಟರ್ನ್ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನಲ್ಲೂ ನೋಡ್ತೀವಿ ನಾವು. ಸೊ ನಾನು ಇದನ್ನು ಕ್ಲೀನಾಗೆ ನಮ್ಮ ಸೈನ್ ಇನ್ವರ್ಸ್ ಆಫ್ ಎಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡಿ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ.